ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಅನೇಕ ಪ್ರಸಿದ್ಧ ದೇವಾಲಯಗಳಿವೆ. ಅಂತಹ ಒಂದು ಪ್ರಸಿದ್ಧ ದೇವಾಲಯದ ವಿಷಯವನ್ನು ಇಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದಿಡಲಿದ್ದೇವೆ. ಬನ್ನಿ ಆ ದೇವಾಲಯದ ಪರಿಚಯವನ್ನ ಮಾಡಿಕೊಂಡು ಬರೋಣ. ಈ ದೇವಾಲಯ ಇರೋದು ಬೆಂಗಳೂರಿನ ಮಲ್ಲೇಶ್ವರ ಬಡಾವಣೆಯ 15ನೇ ಅಡ್ಡ ರಸ್ತೆಯಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ದೇವಾಲಯ. ಈ ದೇವಾಲಯವನ್ನ ಕಾಡು ಮಲ್ಲೇಶ್ವರ ಅಂತಲೂ ಸಹ ಕರೀತಾರೆ. ಈ ಕಾರಣದಿಂದಾನೇ ಈ ಸ್ಥಳವನ್ನ ಮಲ್ಲೇಶ್ವರ ಎನ್ನುವ ಹೆಸರನ್ನು ಇಡಲಾಗಿದೆ ಎಂಬುದನ್ನು ನಾವು ಇತಿಹಾಸದ ಪುಟಗಳಲ್ಲಿ ಕಾಣಬಹುದು. ಈ ದೇವಾಲಯದಲ್ಲಿ ಸ್ವಯಂಭೂ ಶಿವಲಿಂಗವನ್ನು ನಾವು ಕಾಣಬಹುದು. ಈ ದೇವಾಲಯಕ್ಕೆ ಶಿವರಾತ್ರಿ ಎಂದು ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗುತ್ತೆ. ಶಿವರಾತ್ರಿ ಹಬ್ಬದಂದು ಇಲ್ಲಿಗೆ ಸಾವಿರಾರು ಜನರು ಬಂದು ಮಲ್ಲೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾರೆ. ಪುರಾಣದ ಕಥೆಗಳನ್ನು ನೋಡೋದಾದ್ರೆ ಇಲ್ಲಿ ಗೌತಮ ಋಷಿಗಳಿಗೆ ಸ್ವತಃ ಶಿವನೇ ಪ್ರತ್ಯಕ್ಷನಾಗಿ ದರ್ಶನ ಭಾಗ್ಯವನ್ನು ನೀಡಿದರಂತೆ. ಅದರ ಜೊತೆಗೆ ಇಲ್ಲಿನ ಸ್ಥಳ ಪುರಾಣವನ್ನು ನೋಡಿದ್ರೆ ತುಂಬಾ ರೋಚಕವಾಗಿದೆ. ತುಂಬಾ ವರ್ಷಗಳ ಹಿಂದೆ ವಿಳ್ಯದಲ್ಲಿ ವ್ಯಾಪಾರಿಯಾಗಿದ್ದಂತಹ ಮಲ್ಲಪ್ಪ ಶೆಟ್ಟಿ ಎನ್ನುವವರು ವ್ಯಾಪಾರಕ್ಕಾಗಿ ಬೆಂಗಳೂರಿಗೆ ಬಂದು ಹೋಗುತ್ತಿದ್ದರಂತೆ. ಒಂದು ದಿನ ಹೀಗೆ ಬೆಂಗಳೂರಿಗೆ ವ್ಯಾಪಾರಕ್ಕೆ ಬಂದಾಗ ಕತ್ತಲಾಗಿ ಊರಿಗೆ ಹೋಗೋಕೆ ಆಗದೆ ಬೆಂಗಳೂರಿನಲ್ಲಿ ಇರೋಣ ಅಂತ ವಿಚಾರ ಮಾಡಿದ್ರಂತೆ. ಸರಿ, ಬೆಂಗಳೂರಿನಲ್ಲೇ ಉಳಿಯೋದು ಅಂತ ಆಯ್ತು. ಆದರೆ ಎಲ್ಲಿ ಉಳಿಯೋದು ಅಂತ ನೋಡಿದಾಗ ಈಗಿನ ಮಲ್ಲೇಶ್ವರ ದೇವಸ್ಥಾನ ಇರುವ ಜಾಗದಲ್ಲಿ ಅಲ್ಲೇ ಸ್ವಲ್ಪ ಜಾಗವನ್ನು ಮಾಡಿಕೊಂಡು ತಂಗಿದರಂತೆ. ನಂತರ ಅಡುಗೆ ಮಾಡೋಣ ಅಂತ ಅಲ್ಲೇ ಇದ್ದ ಕಲ್ಲುಗಳನ್ನು ಒಟ್ಟು ಮಾಡಿ ಅನ್ನ ಮಾಡೋದಕ್ಕೆ ಶುರು ಮಾಡಿದರಂತೆ. ಆಗ ಅನ್ನ ರಕ್ತದ ಬಣ್ಣಕ್ಕೆ ತಿರುಗಿದಂತೆ. ಅದನ್ನು ಕಂಡಂತಹ ಮಲ್ಲಪ್ಪ ಶೆಟ್ಟರು ಅಲ್ಲೇ ಗಾಬರಿಯಾಗಿ ಕುಸಿದು ಬಿದ್ದರಂತೆ. ನಂತರ ಅಲ್ಲೇನಿದೆ ಎಂದು ಪರಿಶೀಲಿಸಿ ನೋಡಿದಾಗ ಒಂದು ಕಲ್ಲು ಲಿಂಗರೂಪಿಯಾಗಿ ಇದ್ದಿತ್ತಂತೆ. ನಂತರ ತಮ್ಮ ತಪ್ಪಿನ ಅರಿವಾಗಿ ತಾವು ಮಾಡಿದ ತಪ್ಪಿನ ಪರಿಹಾರಕ್ಕಾಗಿ ಶೆಟ್ಟರು ಅಲ್ಲಿಯೇ ಪರಶಿವನ ದೇವಸ್ಥಾನವನ್ನು ನಿರ್ಮಿಸಿದರಂತೆ. ಹಿಂದೆ ಕಾಡಾಗಿದ್ದ ಈ ಸ್ಥಳದಲ್ಲಿ ನೆಲೆಸಿದ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಭಕ್ತರು ಕಾಡು ಮಲ್ಲೇಶ್ವರ ಎಂದು ಕರೆಯುತ್ತಿದ್ದರಂತೆ. ಇಂದು ಕಾಡು ನಾಶವಾಗಿ ನಗರ ಬೆಳೆದು ನಿಂತಿದೆ. ಎಂದಿಗೂ ಸಾವಿರಾರು ಜನರು ಈ ದೇವಾಲಯಕ್ಕೆ ಶ್ರೀ ಕಾಡು ಮಲ್ಲೇಶ್ವರನ ಆಶೀರ್ವಾದ ಪಡೆಯಲು ಬರುತ್ತಾರೆ. ಇದಿಷ್ಟು ಕಾಡು ಮಲ್ಲೇಶ್ವರ ದೇವಾಲಯದ ತಿಳಿದಷ್ಟು ಮಾಹಿತಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಗುನಗುತ್ತಾ ಆರೋಗ್ಯದಿಂದಿರಿ. ವಂದನೆಗಳು.